ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಒಂದು ಕ್ರೋಶಾ ಆರ್ಡರ್ ಇದೆ, ಕ್ರೋಶಾ ಡಿಸೈನು. ಇದಕ್ಕೆ ಒಂದು ಬ್ರೈಡಲ್ ಡಿಸೈನ್ ಹಾಕೋಣ ಅಂದರೆ ತುಂಬ ಬ್ರೈಡಲ್ ಅಲ್ಲ, ಮೀಡಿಯಮ್ ಬ್ರೈಡಲ್ ಡಿಸೈನ್ ಹಾಕೋಣ ಅಂತ ನೋಡಿ. ನಾನು ಆಲ್ರೆಡಿ ಬೇಸ್ ಚೈನ್ ಹಾಕ್ಕೊಂಡಿದ್ದೀನಿ. ಇದು ಸಾಫ್ಟ್ ಸಿಲ್ಕು, ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನು, ತುಂಬ ಚೆನ್ನಾಗಿದೆ. ಇದಕ್ಕೆ 4 ಚೈನ್ 1 ಸಿಂಗಲ್ ಕ್ರೋಶಾ, 4 ಚೈನ್ 1 ಸಿಂಗಲ್ ಕ್ರೋಶಾ, ಈ ಥರ ಒಂದು ಬೇಸ್ ಚೈನ್ ಹಾಕ್ಕೊಂಡಿದ್ದೀನಿ. ಇದು ಯೂಶ್ವಲಿ ಇನ್ನೇನು ಎಲ್ರಿಗೂ ಬರುತ್ತೆ ಅಂತ ವಿಡಿಯೋ ಮಾಡಲಿಲ್ಲ. ಇದು ಸೆಕೆಂಡ್ ಸ್ಟೆಪ್. ಈಗ ತುಂಬ ಈಸಿಯಾಗಿದೆ, ನೋಡೋದಕ್ಕೆ ತುಂಬ ಬ್ರೈಡಲ್ ಆಗು ಕಾಣುತ್ತೆ. ಸ್ಟಾರ್ಟಿಂಗ್ ಇಲ್ಲಿಂದ ಒಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈ 4 ಚೈನ್ ಹಾಕಿದ್ದೀವಿ, ಆ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಾ ಹಾಕೋಣ. ನಾಲ್ಕು 4 ಚೈನ್ ಹಾಕಿದ್ದೀವಲ್ಲ, ಅದೇ ಗ್ಯಾಪಲ್ಲಿ 4 ಸಿಂಗಲ್ ಕ್ರೋಶಾ. ಇಲ್ಲಿ ಸ್ಟಾರ್ಟಿಂಗು ನಾನು ಕುಚ್ಚಿಗೆ ಬಿಟ್ಕೊತಾ ಇದ್ದೀನಿ 4 ಚೈನ್ ಹಾಕಿ. ನೆಕ್ಸ್ಟ್ ಸೆಕೆಂಡು 4 ಚೈನ್ ಇದೆಯಲ್ಲ, ಅಲ್ಲೂ ಸೇಮ್ ಸಿಂಗಲ್ ಕ್ರೋಶಾ ಹಾಕೋಣ. ಎಷ್ಟು ಸಿಂಗಲ್ ಕ್ರೋಶಾ ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶಾನ ಹಾಕ್ಕೊಳ್ಳೋಣ. ನೋಡಿ, 2 ಟೈಮ್ಸು 4 ಚೈನ್ಗೆ ಸಿಂಗಲ್ ಕ್ರೋಶಾ ಹಾಕಿದ್ದೀನಿ. ಈಗ ನೋಡಿ, ಈ 4 ಚೈನ್ ಇದೆಯಲ್ಲ, ಇಲ್ಲಿ 1 ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಈಗ ಇಲ್ಲಿ ನಾನು ಟ್ರಿಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ನೋಡಿ, ಟ್ರಿಬಲ್ ಕ್ರೋಶಾ ಯಾವ ಗ್ಯಾಪಲ್ಲಿ? ಈ ಗ್ಯಾಪಲ್ಲಿ. ನೋಡಿ, ಈ 4 ಚೈನ್ ಬಿಟ್ಬಿಟ್ಟು ನೆಕ್ಸ್ಟ್ 4 ಚೈನ್ಗೆ ಟ್ರಿಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಎರಡರಲ್ಲೊಂದು, ಸೂಜಿ ಮೇಲೆ 2 ಸಲ ತೊಗೊಂಡು ನೋಡಿ, ಸೂಜಿ ಮೇಲೆ 2 ಸಲ ದಾರ, ಒಂದು ಸಿಂಗಲ್ ಚೈನ್ ಇದೆ ಆಲ್ರೆಡಿ, ಮತ್ತು ದಾರ ತೊಗೊಂಡು ಎರಡರಲ್ಲಿ ಒಂದು, ಇದೇ ರೀತಿ ನಾನು ಸಿಂಗಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಎಷ್ಟು ಸಿಂಗಲ್ ಕ್ರೋಶಾ ಟ್ರಿಬಲ್ ಕ್ರೋಶಾ ಹಾಕ್ತಾಯಿದ್ದೀನಿ. ಎಷ್ಟು ಟ್ರಿಬಲ್ ಕ್ರೋಶಾ ಅಂದರೆ ಒಂದು 6 ಅಥವಾ 5, ನೀವು ನಿಮ್ಮ ಒಂದು ಸ್ಯಾರಿ ಇದನ್ನು ನೋಡಿಕೊಂಡು ಹಾಕಿ. ಬಟ್ ಪರ್ಟಿಕ್ಯುಲರಾಗಿ ಇಷ್ಟೇ ಅಂತಲೂ ಹಾಕೋದಿಲ್ಲ. ಏನು ಸ್ವಲ್ಪ ಹೆಚ್ಚಾದರೂ ಓಕೆ, ಒಂದು ಕಂಬ ಹೆಚ್ಚಾದರೂ ಓಕೆ, ಒಂದು ಕಂಬ ಕಮ್ಮಿ ಆದರೂ ಓಕೆ, ನಡೆಯುತ್ತೆ. 4 ಆಗಿದೆ. 5 ತುಂಬ ಜಾಸ್ತಿ ಹಾಕಿದ್ರೆ ಅದು ಇನ್ನೊಂದು ಥರ ಹಾಕೋದಕ್ಕೆ ಬರಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪು. ಸೊ ಅದಕ್ಕೋಸ್ಕರ ನೋಡಿ, ನಾನೀಗ ಇಲ್ಲಿ 6 ಹಾಕಿದ್ದೀನಿ. ಇನ್ನೊಂದು ಟ್ರಿಬಲ್ ಕ್ರೋಶಾ ಹಾಕೋಣ. 7 ನೋಡಿ, 7 ಆಯಿತು. ನೀವು 7 ಅಥವಾ 6 ನೋಡಿಕೊಂಡು ನಿಮ್ಮ ಒಂದು ಸ್ಯಾರಿ ಬೇಸ್ ಚೈನ್ ಹೇಗೆ ಹಾಕ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಬೇಸ್ ಚೈನ ಚಿಕ್ಕದಾಗಿ ಹಾಕಿದ್ರೆ ಅವಾಗ ಇಲ್ಲಿ ಕಡಿಮೆ ಕಂಬ ಹಾಕ್ಕೊಳ್ಳಿ. ಇದಾದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿ ಮತ್ತೆ ಟ್ರಿಬಲ್ ಕ್ರೋಶಾ ಹೇಗೆ ಹಾಕೋಣ ಅಂದರೆ ನೋಡಿ, ಇಲ್ಲಿ ಟ್ವಿಸ್ಟು ಇದೆ, ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ 7 ಟ್ರಿಬಲ್ ಕ್ರೋಶಾ ಕಂಬ ಹಾಕ್ಕೊಂಡಿದ್ದೀನಿ. ಈಗ 3 ಚೈನ್ ಹಾಕಿದ್ದೀನಿ, ಮತ್ತು ಸೂಜಿ ಮೇಲೆ 2 ಸಲ ದಾರ ತೊಗೊಂಡಿದ್ದೀನಿ, ಮತ್ತು ಟ್ರಿಬಲ್ ಕ್ರೋಶಾ. ನೋಡಿ, ಈ ಥರ ಕ್ರಾಸಾಗಿ ನಾವು ಕಂಬನ ಹಾಕೋಣ. ಈ 7 ಕಂಬ ಹಾಕಿದ್ದೀವಲ್ಲ, ಆ 7 ಕಂಬನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, 7 ಕಂಬನೂ ಸೇರಿಸ್ಕೊಂಡು ನಾವು ಟ್ರಿಬಲ್ ಕ್ರೋಶಾ ಹಾಕೋಣ. ಸ್ವಲ್ಪ ಎಳ್ಕೋಬೇಕು, ಇಲ್ಲಾಂದರೆ ಅದು ಕಂಬಗಳೆಲ್ಲ ಫೋಲ್ಡ್ ಆಗಿಬಿಡುತ್ತೆ. 1 ಸೆಕೆಂಡ್. ಸೂಜಿ ಮೇಲೆ 2 ಸಲ ದಾರ, ಈ 7 ಕಂಬ ಇದೆಯಲ್ಲ, ಆ 7 ಕಂಬದ ಕೆಳಗಡೆಯಿಂದ ಮತ್ತೆ ಸೂಜಿ ಮೇಲೆ ದಾರ, ಮತ್ತು ಎರಡರಲ್ಲೊಂದು, ಇದೇ ರೀತಿ ನಾವು ಮತ್ತೆ 7 ಕಂಬಗಳನ್ನು ಹಾಕ್ಕೊತಾ ಇದ್ದೀನಿ.
2 ಆಯಿತು. ಮತ್ತು 3ನೇ ಕಂಬ ಸ್ವಲ್ಪ ಇದು ಕ್ರಾಸಾಗಿ ಬರುತ್ತೆ, ಅಂದರೆ 8 ಥರ ಕಂಬಗಳು ಕಾಣಿಸುತ್ತೆ. ನಾನು ಈ ಡಿಸೈನ್ ಒಂದು ಹಾಕಿದ್ದೆ, ಅದು ಸಿಂಗಲ್ ಕಲರಲ್ಲಿ ಹಾಕಿದ್ದೆ, ಬಟ್ ಇದು ನಾನು ಡಬಲ್ ಕಲರಲ್ಲಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. 4 ಮತ್ತು ಇದು 5ನೇ ಕಂಬ, ತ್ರಿಬಲ್ ಕ್ರೋಶಾ. 6th one, ನೀವು ಇದಕ್ಕೆ 8 ಲೇಯರ್ಸ್ ಆದರೂ ತೊಗೋಬೋದು ಅಥವಾ 6 ಲೇಯರ್ಸ್ ಆದರೂ ತೊಗೋಬೋದು. ಇದು ಲಾಸ್ಟ್ ಒನ್ನು. ನೋಡಿ ಈ ಥರ ಕಾಣುತ್ತೆ ತ್ರಿಬಲ್ ಕ್ರೋಶಾ. ತುಂಬ ಕ್ಯೂಟಾಗಿ ನಾನು ಲಾಸ್ಟ್ ಟೈಮ್ ಒಂದು ಸಿಂಗಲ್ ಇದೇ ಥರ ಒಂದು ಹಾಕಿದ್ದೆ ರೆಡ್ ಸ್ಯಾರಿಗೆ. ಸೊ ಇವಾಗ ಅದು ನೆಕ್ಸ್ಟ್ ಇನ್ನೂ ಒಂದು ಸ್ಟೆಪ್ ಎಕ್ಸ್ಟ್ರಾ ಹಾಕ್ತೀನಿ. ನೋಡಿ ಈ ಥರ ಕಾಣ್ತಿದೆ, ತುಂಬ ಕ್ಯೂಟಾಗಿ ಬರುತ್ತೆ. ಪರ್ಟಿಕ್ಯುಲರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದು ಆರ್ಚು ಕ್ರಾಸಾಗಿ ಬಂದಿರೋದು, ಕ್ರಾಸ್ ಕಂಬ, ಈ ಕಡೆ ಕ್ರಾಸು ಈ ಕಡೆ ಕ್ರಾಸು. ನಿಮಗೆ ಇಲ್ಲಿ ಸ್ವಲ್ಪ ಅದು ಲೆಂತಿ ಬೇಕು ಅಂದರೆ ಇಲ್ಲಿ ತ್ರಿಬಲ್ ಕ್ರೋಶಾ 7 ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ನೀವು ಫುಲ್ಲು ಲಾಸ್ಟಿಗೆ ಒಂದು ಚೈನ್ ಲಾಕ್ ಮಾಡಿರಿ. ಈಗ ಮತ್ತೆ ಸೇಮ್ ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶಾ ಹಾಕೋಣ. ಮತ್ತು ಇದು ಸಿಂಗಲ್ ಕ್ರೋಶಾ, ಇಲ್ಲೂ ಅಷ್ಟೇ, ಇದು ಕುಚ್ಚಿಗೋಸ್ಕರ ಹಾಕ್ತಾಯಿದ್ದೀವಿ. ಕುಚ್ಚಿಗೋಸ್ಕರ ಮತ್ತೆ ನೆಕ್ಸ್ಟು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶಾ. ಆರ್ಚ್ ಆದಮೇಲೆ 3 ಗ್ಯಾಪಲ್ಲಿ 3-4 ಚೈನ್ ಹಾಕಿದ್ದೀವಲ್ಲ ಆ ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶಾ ಹಾಕ್ಕೋಬೇಕು, ಆನಂತರ ಆರ್ಚ್ ಹಾಕಬೇಕು. ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಮತ್ತು ತ್ರಿಬಲ್ ಕ್ರೋಶಾ. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಈ ಗ್ಯಾಪಲ್ಲ, ಈ ನೆಕ್ಸ್ಟ್ ಗ್ಯಾಪಲ್ಲಿ ನಾವು ತ್ರಿಬಲ್ ಕ್ರೋಶಾ ಹಾಕ್ತಾಯಿದ್ದೀವಿ. ತ್ರಿಬಲ್ ಕ್ರೋಶಾನ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ರೆ ಆರ್ಚು ತುಂಬ ನೀಟಾಗಿ ಕಾಣುತ್ತೆ. 7 ತ್ರಿಬಲ್ ಕ್ರೋಶಾ ಕಂಬನ ಹಾಕ್ತಾಯಿದ್ದೀನಿ. 2 ತ್ರಿಬಲ್ ಕ್ರೋಶಾ, 3. ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಆಲ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ 4 ತ್ರಿಬಲ್ ಕ್ರೋಶಾ ಕಂಬ ಆಯಿತು. ಇದು 5th ಒನ್ನು. ಟ್ಯಾಟಿಂಗ್ದು ಆರ್ಡ್ರ್ ಇದೆ ಸ್ವಲ್ಪ, ಬಟ್ ಟೈಮ್ ಇರಲಿಲ್ಲ ನನಗೆ ಇವಾಗ ಟ್ಯಾಟಿಂಗ್ ಡಿಸೈನ್ ತೋರಿಸೋದಕ್ಕೆ, ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಟ್ಯಾಟಿಂಗು ಹಾಕೋದು ಹೊಸದು ಲೇಸ್ ವರ್ಕ್ ತೋರಿಸ್ತೀನಿ. ನೋಡಿ ಈಗ 6 ಕಂಬ ಆಗಿದೆ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ನೋಡಿ 7 ತ್ರಿಬಲ್ ಕ್ರೋಶಾ ಆಯಿತು. 7 ತ್ರಿಬಲ್ ಕ್ರೋಶಾ ಆಯಿತು. ಮತ್ತೆ 3 ಚೈನ್ ಹಾಕ್ತಿದ್ದೀನಿ. 3 ಚೈನ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶಾಗೆ ಸೂಜಿ ಮೇಲೆ 2 ಸಲ ದಾರ ತೊಗೊತಾ ಇದ್ದೀನಿ. ಈ 7 ಕಂಬಗಳನ್ನು ಸೇರಿಸ್ಕೊಂಡು ದಾರ ತೊಗೋಬೇಕು. ಈ 7 ಕಂಬಗಳನ್ನು ನಾವು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಥ್ರೆಡ್ಡನ್ನು ಎಳ್ಕೊಂಡು ಲೆಂತಿಯಾಗಿ ಕಂಬನ ಹಾಕಬೇಕು. 1, 2, 3,
4 5 6 7 ಕಂಬಗಳು ಕಂಪ್ಲೀಟ್ ಆಯಿತು ನೋಡಿ. ಅದಾದಮೇಲೆ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಈ ಥರ ಬೆರಳಲ್ಲಿ ನೀವು ಸ್ವಲ್ಪ ಶೇಪನ್ನು ಸರಿ ಮಾಡ್ಕೋಬೇಕು. ಈಗ ನಿಮಗೆ ಇಲ್ಲಿ ಒಂದು ಸಿಂಗಲ್ ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ, ಸಿಂಗಲ್ ಕ್ರೋಶ ಹಾಕಿ. ಮತ್ತು ಸೇಮ್ 4 ಸಿಂಗಲ್ ಕ್ರೋಶ, ಈ 4 ಚೈನ್ ಗ್ಯಾಪ್ ಒಳಗಡೆ 4 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು 4 ಸಿಂಗಲ್ ಕ್ರೋಶ, ನಿಮಗೆ ಕಂಬ ಸ್ವಲ್ಪ ದಪ್ಪ ಬರಲಿ ನಮಗೆ ನೀಟಾಗೆ ಅಂದರೆ ನೀವು 8 ಎಳೆ ದಾರ ತಗೊಳ್ಳಿ. ನೋಡಿ ಈ ಥರ ಕಾಣುತ್ತೆ. ಇದನ್ನು ಕಂಪ್ಲೀಟ್ ಮಾಡಿ ಸ್ಯಾರಿ ಪೂರ್ತಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಇದು ಸೆಕೆಂಡ್ ಸ್ಟೆಪ್ಪು ರೆಡಿಯಾಗಿದೆ. ನಾನು ಇದು ಸ್ಯಾರಿನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಇವಾಗ ಉಲ್ಟಾ ಒಂದು ಸ್ಟೆಪ್ಪು ಒಂದು ಸಿಂಗಲ್ ಕ್ರೋಶ ಹಾಕೋಣ ಅಂತ. ನೋಡಿ ಈ ಥರ ಕಾಣಿಸುತ್ತೆ. ಇದು ಆರ್ಚು ಕ್ರಾಸು ತ್ರಿಬಲ್ ಕ್ರೋಶ ಹಾಕಿದ್ದಾನಲ್ವ, ಇಲ್ಲಿ ಹಿಂಗೊಂದು ಶೇಪು ಹಿಂಗೊಂದು ಶೇಪ್ ಇದೆ. ಈಗ ಇದನ್ನು ಸ್ಯಾರಿನ ನಾನು ಉಲ್ಟಾ ಹಾಕ್ಕೊಂಡಿದ್ದೀನಿ. ನೀವು ನಾರ್ಮಲಾಗಿ ಬೇಕು ಅಂದರೆ ನಾರ್ಮಲಾಗಿ, ಇದು ಸ್ವಲ್ಪ ಡಿಸೈನಲ್ಲಿ ಈ ಸ್ಟೆಪ್ ಹಾಕ್ತೀನಲ್ಲ, ಇದು ಈ ಥರ ಇಲ್ಲಿ ರಿವರ್ಸಲ್ಲಿ ನಾರ್ಮಲಾಗಿ ಫ್ರಂಟಲ್ಲಿ ನೋಡಿದಾಗ ಮತ್ತು ಇನ್ನೊಂದು ಸ್ಟೆಪ್ ಹಾಕ್ತೀನಿ, ಆವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಸೊ ಹಾಗಾಗಿ ಇದನ್ನು ಉಲ್ಟಾ ಹಾಕ್ತಿದ್ದೀನಿ. ನೋಡಿ ಇಲ್ಲಿ ಈಗ ಈ ಸ್ಟಾರ್ಟಿಂಗಿಂದನೇ ನಾನಿಲ್ಲಿ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಹಾಫ್ ಡಬಲ್ ಕ್ರೋಶ ಏನಕ್ಕೆ ಅಂದರೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶ ಹಾಕಿದ್ರೆ ಅದು ಸ್ವಲ್ಪ ಲೆಂತ್ ಕಮ್ಮಿ ಆಗುತ್ತೆ, ಅಂದರೆ ಕಂಬದ್ದು ಅಂದರೆ ಫುಲ್ಲು ಅಷ್ಟೊಂದು ಆರ್ಚು ನೀದಾಗಿ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಫಸ್ಟು ಒಂದು ಲೇಯರ್ ಡಬಲ್ ಕ್ರೋಶ ಹಾಫ್ ಡಬಲ್ ಕ್ರೋಶ ಹಾಕ್ಕೊಂಡು ಆನಂತರ ನಾನು ಬೇರೆ ಇನ್ನೊಂದು ಸ್ಟೆಪ್ಪು ತೋರಿಸ್ತೀನಿ. ನೋಡಿ ಹಾಫ್ ಡಬಲ್ ಕ್ರೋಶ ಅಂದರೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡು ಮತ್ತು ಕಂಬದೊಳಗೆಯಿಂದ ಇನ್ನೊಂದು ಸರಿ ದಾರ ತೊಗೊಂಡು 3 ಆಗುತ್ತೆ. ಈ 3ರಿಂದನೂ ಇನ್ನೊಂದು ಸರಿ ಸೂಜಿಲಿ ಕ್ರೋಶದಿಂದ ದಾರ ತೊಗೋಬೇಕು, ಅದು ಹಾಫ್ ಡಬಲ್ ಕ್ರೋಶ. ಯೂಶ್ವಲಿ ಗೊತ್ತಿರುತ್ತೆ, ಹೊಸ್ದಾಗಿ ಯಾರಿಗಾದರೂ ಕಲಿಯೋವಂಥವ್ರಿಗೆ ಯೂಸ್ ಆಗುತ್ತೆ ಇದು ಹಾಫ್ ಡಬಲ್ ಕ್ರೋಶ ಅಂದರೆ ಏನು ಅಂತ. ತುಂಬ ಚೆನ್ನಾಗಿ ಕಾಣುತ್ತೆ, ಲೈನ್ಸು ನೀಟಾಗಿ ಲೈನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾನು ಉಲ್ಟಾ ಹಾಕ್ತಾಯಿದ್ದೀನಿ. ಸೇಮ್ ಇದು ಎಷ್ಟು ಇಲ್ಲಿ ನಾವು 7 ತ್ರಿಬಲ್ ಕ್ರೋಶ ಹಾಕೊಂಡಿಲ್ಲ, ಆ 7 ತ್ರಿಬಲ್ ಕ್ರೋಶ ಆಗೋ ಒಂದೊಂದು ಕಂಬ ಪಕ್ಕದಲ್ಲಿ ನಾವು ಈ ಥರ ಹಾಫು ಡಬಲ್ ಕ್ರೋಶ ಹಾಕ್ಕೋಬೇಕು. ಇದು ಈ ಥರ ಕಾಣುತ್ತಿಲ್ಲ ಫ್ರಂಟಲ್ಲಿ. ಮತ್ತು ಇಲ್ಲಿ ನಾನು 3 ಚೈನ್ ಹಾಕಿದ್ದೀನಲ್ಲ, ಈ 3 ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಶ ಹಾಕ್ಕೊತಿದ್ದೀನಿ. ನೋಡಿ 2 3 ಹಾಕಿದ್ದಾಯಿತು. ಮತ್ತು ಇವಾಗ ನೆಕ್ಸ್ಟು ಪಕ್ಕದ ಕಂಬದಲ್ಲಿ
ಹೀಗೆ ಒಂದು ಪಕ್ಕದಲ್ಲೇ ಪಕ್ಕ ಕಂಬ ಇದಾವಲ್ಲ ತ್ರಿಬಲ್ ಕ್ರೋಶ, ಅದರಲ್ಲಿ ಒಂದೊಂದು ಹಾಫು ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಇದು ಏನಕ್ಕೆ ಉಲ್ಟಾ ಹಾಕ್ತೆ ಅಂದರೆ ನೋಡಿ, ಈ ಥರ ಲೈನ್ ಬರುತ್ತೆ ಫ್ರಂಟಲ್ಲಿ. ಉಲ್ಟಾ ಹಾಕಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಹಾಕಿದಾಗ ಈ ಲೈನು ತುಂಬ ನೀಟಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ಉಲ್ಟಾ ಹಾಕಿದ್ದೀನಿ. ನಾನು ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ, ಪಿಂಕ್ ಕಲರ್ ಥ್ರೆಡ್ಡನ್ನು. ಇನ್ನು ಒಂದಿದೆ ಮತ್ತು ಇನ್ನೊಂದು ಲಾಸ್ಟ್ ಒನ್. ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ಇಲ್ಲಿಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಾಣುತ್ತೆ. ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕಿಬಿಟ್ಟು ನೆಕ್ಸ್ಟು ಏನು ಸ್ಟೆಪ್ಪು, ನೆಕ್ಸ್ಟ್ ಯಾವ ಥರ ಹಾಕ್ತೀನಿ ಆ ಸ್ಟೆಪ್ಪನ್ನು ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಈ ಥರ ಕಾಣುತ್ತೆ. ಅಂದರೆ ನಾನು ಈ ಥರ ಉಲ್ಟಾ ಇಟ್ಕೊಂಡು ಹಾಕಿರೋದು. ಇದು ಬ್ಯಾಕ್ ಸೈಡು, ಸ್ಯಾರಿ ಬ್ಯಾಕ್ ಸೈಡಿಂದ ಹಾಕಿದ್ದೀನಿ. ಇದು ಫ್ರಂಟು ಈ ಥರ ಕಾಣುತ್ತೆ. ಏನಕ್ಕೆ ನಾನು ಉಲ್ಟಾ ಹಾಕಿದ್ದೀನಿ ಅಂದರೆ, ಅದು ಈ ಲೈನ್ ಬರುತ್ತಲ್ವ, ಈ ಲೈನು ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ, ವಿ ಶೇಪಲ್ಲಿರೋದು. ಸೊ ಅದಕ್ಕೋಸ್ಕರ ಉಲ್ಟಾ ಹಾಕಿದ್ದೀನಿ. ಹಾಗೆ ಇದಕ್ಕೆ ನೀವು ಡೈರೆಕ್ಟಾಗಿ ತ್ರಿಬಲ್ ಕ್ರೋಶನೇ ಹಾಕ್ಬೋದು ಅನ್ಬೋದು. ಬಟ್ ತ್ರಿಬಲ್ ಕ್ರೋಶ ಹಾಕಿದ್ರೆ ಸ್ವಲ್ಪ ಸ್ಟಿಫಾಗಿ ಕೂರಲ್ಲ. ಅದು ನಾವು ಎಷ್ಟು ಎಳೆ ದಪ್ಪ ತೊಗೊಂಡು ಲೆಂತ್ ಜಾಸ್ತಿ ಆಗುತ್ತಲ್ವ. ಸೊ ಹಾಗಾಗಿ ಅದು ಕೆಲವೊಂದಕ್ಕೆ ಅಂದರೆ ಸ್ಮಾಲ್ ಸೈಜ್ ಹಾಕೋ ಆರ್ಚಿಗೆ ಕೂರುತ್ತೆ. ಇದು ಸ್ವಲ್ಪ ಲಾಂಗ್ ಆಯಿತು ಆರ್ಚು. ಸೊ ಅದಕ್ಕೋಸ್ಕರ ಅದು ಸ್ಟಿಫಾಗಿ ಕೂರಬೇಕು ಅಂದರೆ ನಾನು ಈ ಥರ ಲೈನ್ ಆಫ್ ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನೋಡಿ ಟ್ರಯಲ್ ಮಾಡಿದ್ದೀನಿ. ಇಲ್ಲಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ, ತುಂಬ ಬ್ರೈಡಲ್ ಆಗಿದೆ ಇದು ಡಿಸೈನು. ನೋಡಿ, ಅದು ವಿ ಶೇಪಲ್ಲಿ ಬಂದಿದೆ. ಏಕೆಂದರೆ ನಾವು ಬೇಸಿಕ್ಕು ಯೆಲ್ಲೋ ಕಲರ್ ಹಾಕಿದ್ದೀವಲ್ಲ, ಇವು ಕ್ರಾಸ್ ಕ್ರೋಶ, ಅದು ನೋಡಿ ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸುತ್ತೆ, ಕ್ರಾಸ್ ಆಗಿರೋದು ಕ್ರೋಶ. ಈ ಥರ ನಾನು ಮತ್ತೆ 8 ಎಳೆ ದಾರ ತೊಗೊಂಡು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಫ್ಲವರ್ ಕಂಬ ಹಾಕಿದ್ದೀನಿ. ಮಧ್ಯದಲ್ಲಿ ಒಂದು ಬೀಡನ್ನು ತೊಗೊಂಡಿದ್ದೀನಿ. ಇದು ಸ್ಮಾಲ್ ಅಲ್ಲ, ಸ್ಮಾಲ್ಗಿನ ನೆಕ್ಸ್ಟ್ ಸೈಜ್ ಬರುತ್ತಲ್ಲ, ಅದು ಮೀಡಿಯಮ್ ಸೈಜು. ಈ ನಿಮಗೆ ಇನ್ನೂ ಹೈಲೈಟಾಗಿ ಬೇಕು, ಇನ್ನೂ ಗ್ರ್ಯಾಂಡಾಗಿ ಬೇಕು ಅಂದರೆ ನೀವು ಈ ಫ್ಲವರ್ ಕಂಬ ಇದೆಯಲ್ಲ, ಇದಕ್ಕೂ ಸಹ ಒಂದೊಂದು ಸ್ಮಾಲ್ ಸೈಜ್ ಬೀಡನ್ನು ಹಾಕ್ಕೋಬೋದು. ಅವಾಗ ಇನ್ನೂ ತುಂಬ ರಿಚಾಗಿ ಕಾಣುತ್ತೆ. ಇಲ್ಲಿ ನಾನು ಅಷ್ಟು ಬೀಡ್ ಯೂಸ್ ಮಾಡಿಲ್ಲ, ಒಂದು ಬೀಡ್ ಮಾತ್ರ ಯೂಸ್ ಮಾಡಿದ್ದೀನಿ. ನೋಡಿ, ತುಂಬ ಬ್ರೈಡಲ್ ಆಗಿದೆ ಡಿಸೈನ್, ಮಾತ್ರ ತುಂಬ ಕ್ಯೂಟಾಗಿ ಬಂದಿದೆ ಫಿನಿಶಿಂಗ್. ನೋಡಿ, ಆಮೇಲೆ ಈ ಯೆಲ್ಲೋ ಕಲರಲ್ಲಿ ಹಾಕಿರೋದು ನೋಡಿ, ಕ್ರಾಸ್ ಡಿಸೈನ್ ಎಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಅದು ವೀಡಿಯೋಗಿನ ಲೈವಾಗಿ ಸ್ಯಾರಿ ಮೇಲೆ ತುಂಬ ನೀಟಾಗಿ ಕಾಣಿಸ್ತಿದೆ ಫಿನಿಶಿಂಗು. ನೋಡಿ, ತುಂಬ ಕ್ಲಿಯರಾಗಿ ಬಂದಿದೆ. ಇದನ್ನು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಯೂಶ್ವಲಿ ಕೆಲವರಿಗೆ ಗೊತ್ತಿರುತ್ತೆ, ಬಟ್ಟು ಹೊಸ್ದಾಗಿ ವಿಡಿಯೋ ನೋಡೋವಂಥವ್ರಿಗೆ ಇದು ಕಂಬ, ಫ್ಲವರ್ ಕಂಬ ಅಂತ ಅಂದರೆ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಾವು ಸ್ಯಾರಿಗೆ ಕುಚ್ಚು ಹಾಕೋದಕ್ಕೆ ಬಿಟ್ಕೊಂಡ್ವಿ ಸ್ಟಾರ್ಟಿಂಗು. ನೋಡಿ, ಇಲ್ಲಿಂದ ಕಮೆಂಟ್ಸ್ ಮಾಡಿರೋದು ಫ್ಲವರ್ ಕಂಬಗಳು. ಅಂದರೆ ನಾನಿಲ್ಲಿ 8 ಎಳೆ ದಾರ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿಂದನೇ ಡಬಲ್ ಕ್ರೋಶ, ಒಂದು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲಿ ಸ್ಟಾರ್ಟಿಂಗು ಮನೆ ಇದೆಯಲ್ವ, ಒಂದು ಮನೆ ಕಾಣುತ್ತಲ್ಲ, ಸಿಂಗಲ್ ಕ್ರೋಶ ಅಲ್ಲ ಹಾಫ್ ಡಬಲ್ ಕ್ರೋಶ, ಅದರೊಳಗಿಂದ ಒಂದು ಡಬಲ್ ಕ್ರೋಶನ ಹಾಕ್ಕೊತೀನಿ. ಈ ಡಬಲ್ ಕ್ರೋಶನ ಇದು ಒಂದು ಹಾಗೆ ಮತ್ತಿಲ್ಲೇನು ಇದು ಹಾಕೋಣಲ್ಲ, ಒಂದು ಡಬಲ್ ಕ್ರೋಶ ಆದಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ಪಿಂದ ಮತ್ತೊಂದು ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಸ್ಟಿಫಾಗಿ ಕೂರಬೇಕು ಅಂದರೆ ನೀವು 8 ಎಳೆ ದಾರ ತೊಗೊಳ್ಳಿ, ಕಂಬಗಳು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಸೆಕೆಂಡ್ ಒಂದು ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ತೀನಿ. 2 ಚೈನ್ ಹಾಕಿದ್ಮೇಲೆ ಈ ಕಂಬ ಇದೆಯಲ್ಲ, ಈ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳೋಣ. ಈ ಕಂಬದಲ್ಲಿಂದ ಒಂದು ಸಲ ದಾರ ತೊಗೊಂಡು 2 ಆಗುತ್ತೆ, 2ರಲ್ಲೊಂದು ಮತ್ತು ಒಂದು ಸಿಂಗಲ್ ಕ್ರೋಶ.
ಮತ್ತೆ ಸೇಮ್ ಡಬಲ್ ಕ್ರೋಶ ಪಕ್ಕದಲ್ಲೇ, ಯಾವುದನ್ನು ಮನೆಯೂ ಗ್ಯಾಪ್ ಬಿಡಬಾರ್ದು. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶದಲ್ಲೂ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕಿ, ಆ 2 ಚೈನ್ನ ಮತ್ತೆ ಆ ಕಂಬ ಡಬಲ್ ಕ್ರೋಶ ಹಾಕಿರ್ತೀವಲ್ಲ ಆ ಕಂಬಕ್ಕೆ ಲಾಕ್ ಮಾಡಬೇಕು. ನೋಡಿ, ಇದು ಫ್ಲವರ್ ಕಂಬ ಅಂತಾರೆ ಈ ಥರ. ನಾವು ತ್ರಿಬಲ್ ಕ್ರೋಶನ ಹಾಕ್ಬೋದು ಡೈರೆಕ್ಟಾಗಿ, ಬಟ್ ಅದು ಸ್ವಲ್ಪ ಸ್ಟಿಫಾಗಿ ಕೂರಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಥರ ಒಂದು ಹಾಫ್ ಡಬಲ್ ಕ್ರೋಶ ಲೈನ್ ಹಾಕ್ಕೊಂಡು ಈಗ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ನಿಮಗೆ ತುಂಬ ರಿಚಾಗಿ ಬೇಕು ಅಂದರೆ ಈ ಫ್ಲವರ್ ಕಂಬ ಇದೆಯಲ್ಲ, ಈ ಫ್ಲವರ್ ಕಂಬಗೆ ಒಂದು ಚಿಕ್ಕದು ಸೈಜು ಬೀಡ್ ಬರುತ್ತೆ. ನೀವು ಕಲರ್ ಬೀಡಾದರೂ ಹಾಕ್ಕೋಬೋದು, ಗೋಲ್ಡ್ ಬೀಡಾದರೂ ಹಾಕ್ಕೋಬೋದು, ಆ್ಯಂಟಿಕ್ ಬೀಡಾದರೂ ಹಾಕ್ಕೋಬೋದು. ಅಲ್ಲಿ ಡಿಸೈನೇ ಬ್ರೈಡಲ್ ಆಗಿದೆ, ಸೊ ಅದಕ್ಕೋಸ್ಕರ ಒಂದೇ ಒಂದು ಬೀಡನ್ನು ಮಾತ್ರ ಹಾಕಿದ್ದೀನಿ ನಾನಿಲ್ಲಿ. ಟೂ ಚೈನ್ ಮತ್ತು ಕಂಬಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ ಡಬಲ್ ಕ್ರೋಶ, 2 ಚೈನ್, ಕಂಬಗೆ ಒಂದು ಸಾರಿ ಲಾಕು. ನೋಡಿ, ಇಲ್ಲಿ 6 ಆಯಿತು. 1 2 3 4 5 6 6 ಫ್ಲವರ್ ಕಂಬ ಆಯಿತು. ಇನ್ನೊಂದು ಫ್ಲವರ್ ಕಂಬನ ಹಾಕ್ಕೊತಿದ್ದೀನಿ. ನೋಡಿ, ನಾನು ಇಲ್ಲಿ ಈ ಯೆಲ್ಲೋ ಕಲರ್ ಇದ್ದರೆ 3 ಚೈನ್ ಹಾಕಿದೆ. ಅದೇ ಗ್ಯಾಪಲ್ಲಿ ಇಲ್ಲಿ ನೆಕ್ಸ್ಟು ಚೈನ್ ಹಾಕಿದ್ದೀನಲ್ಲ, ಸಿಂಗಲ್ ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಲ್ಲ, ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದಕ್ಕೆ ನಾನಿಲ್ಲಿ ಡಬಲ್ ಕ್ರೋಶ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ 2 ಚೈನ್ ಮತ್ತು ಲಾಕು. ಇಲ್ಲಿ ಒಟ್ಟು ಟೋಟಲಾಗಿ 7 ಫ್ಲವರ್ ಕಂಬ ಬರಬೇಕು. ಇದು 7 ಇದೆ, ಫ್ಲವರ್ ಕಂಬ 7 ಇದೆ. ನೋಡಿ, ಇಲ್ಲಿ ಈ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಈ ಫ್ಲವರ್ ಕಂಬ 7 ಫ್ಲವರ್ ಕಂಬ ಆದಮೇಲೆ ನೀವು ಇಲ್ಲಿ ಯಾವ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ನೋಡಿ, ಈ ಥರ ಫ್ಲವರ್ ಬೀಡಾದರೂ ಹಾಕ್ಕೋಬೋದು, ಈ ಥರ ಫ್ಲವರ್ ಬೀಡಾದರೂ ಹಾಕ್ಕೋಬೋದು, ರೌಂಡ್ ಬೀಡಾದರೂ ಹಾಕ್ಕೋಬೋದು. ಸೊ ನಾನಿಲ್ಲಿ ನಾರ್ಮಲಾಗಿ ಗೋಲ್ಡ್ ಬೀಡು ರೌಂಡ್ ಬೀಡನ್ನು ಹಾಕ್ಕೊತಿದ್ದೀನಿ. ಈ ಬೀಡನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಡಬಲ್ ಕ್ರೋಶ. ನೋಡಿ, ಇಲ್ಲಿ ನಾನು 4 ಹಾಫ್ ಡಬಲ್ ಕ್ರೋಶ ಹಾಕಿದ್ದೀನಲ್ವ, ಅಲ್ಲಿ ಫಸ್ಟ್ ಒಂದು ಹಾಕಿದ್ದೀನಿ, ಇನ್ನು 2 ಬಿಟ್ಕೊಂಡು ಇನ್ನು ಲಾಸ್ಟ್ನೇದಕ್ಕೆ ನಾನು ಇಲ್ಲಿ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಸಾರಿ, ಪಕ್ಕದಲ್ಲಿ. ನೋಡಿ, ನೀವು ಬೀಡ್ ಬೇಡ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತೀವಿ ಅನ್ನೋದಾದರೂ ಹಾಗೆ ಮಾಡ್ಕೋಬೋದು. ಬಟ್ ಇಲ್ಲಿ ಬೀಡ್ ಹಾಕಿದ್ರೆ ಅದೊಂಥರ ಡಿಫ್ರೆಂಟಾಗಿ ಲುಕ್ ವೈಸು ಚೆನ್ನಾಗಿದೆ. ನೀವು ಅಲ್ಲಿಗೆ ಕ್ರಿಸ್ಟಲ್ ಬೀಡು ಅಥವಾ ಬೇರೆ ಫ್ಲವರ್ ಬೀಡು ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಅಥವಾ ಕೆಳಗಡೆ ಕಲರ್ ಬೀಡ್ ಬರುತ್ತಲ್ವ, ಲೋಲಾಕ್ ಥರ, ಆ ಬೀಡ್ ಸಹ ಬೇಕಾದ್ರೆ ಹಾಕ್ಕೋಬೋದು. ಈ ಸ್ಯಾರಿ ಸಿಂಪಲ್ಲಾಗಿದೆ, ಸೊ ನಾನು ಅದಕ್ಕೋಸ್ಕರ ಇಲ್ಲಿ ನಾರ್ಮಲಾಗಿ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಮತ್ತು ಸೇಮ್ ಡಬಲ್ ಕ್ರೋಶ ನೆಕ್ಸ್ಟ್ ಗ್ಯಾಪಲ್ಲಿ, ಮತ್ತು 2 ಚೈನ್ ಮತ್ತು ಆ ಕಂಬಗೆ ಲಾಕ್ ಮಾಡಬೇಕು. ಸೇಮ್ ನೆಕ್ಸ್ಟು ಡಬಲ್ ಕ್ರೋಶ, 2 ಚೈನ್ ಮತ್ತು ಕಂಬಗೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಡಬಲ್ ಕ್ರೋಶ, ಇಲ್ಲಿ 3 ಕಂಬ ಆಗಿದೆ, ಇದು 4ನೇದು. ಇಲ್ಲಿ ಈ 7 ಫ್ಲವರ್ ಕಂಬ ಹಾಕಬೇಕು.
ನೀವು ಬೇಸ್ ಚೈನು ತುಂಬ ಲೆಂತಿಯಾಗಿ ಹಾಕ್ಕೊಂಡ್ರೆ ಈ ಥರ ತುಂಬ ದೊಡ್ಡದಾಗಿ ಆರ್ಚ್ ಬರುತ್ತೆ. ಬೇಸ್ ಚೈನು ಚಿಕ್ಕದಾಗಿ ಹಾಕ್ಕೊಂಡ್ರೆ, ಅಂದರೆ ನಾನು ಬೇಸ್ ಚೈನು 4 ಚೈನ್ ಹಾಕಿದ್ದೀನಲ್ವ, ಅದನ್ನು ನೀವು 3 ಅಥವಾ 2 ಹಾಕ್ಕೊಂಡ್ರೆ ಆವಾಗ ಚಿಕ್ಕದಾಗಿ ಆರ್ಚ್ ಬರುತ್ತೆ. ನಿಮಗೆ ಈ ಥರ ಲೆಂತಿಯಾಗಿರೋದು ಬ್ರಾಡಾಗಿರೋ ಆರ್ಚ್ ಬೇಕು ಅಂದರೆ ಆ ಕೆಳಗಡೆ ಬೇಸ್ ಚೈನು ಸ್ವಲ್ಪ ಜಾಸ್ತಿ ಮನೆ ಹಾಕ್ಕೋಬೇಕು ಚೈನನ್ನು. 6 ಆಯ್ತು, ಇಲ್ಲಿ 7, ಇದು ಲಾಸ್ಟ್ ಒನ್ನು. ಹಾಗೆ ಸುಮ್ಮನೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಅದಕ್ಕೇನು ಫ್ಲವರ್ ಬೇಕಾಗಲ್ಲ ನೋಡಿ. ಆ ಡಬಲ್ ಕ್ರೋಶ ಹಾಕಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಕಾಣುತ್ತೆ. ಈಗ ಮತ್ತೆ ಸೇಮ್ ಇಲ್ಲಿ ಕುಚ್ಚು ಹಾಕೋದಕ್ಕೆ ಬಿಟ್ಟಿದ್ದೀವಲ್ಲ, ಅದಕ್ಕೆ ನೀವು ಚೈನ್ ಆದರೂ ಹಾಕ್ಕೋಬೋದು, ಅದಕ್ಕೆ ಇಲ್ಲಾಂದರೆ ಆ ಚೈನ್ ಕೆಳಗಡೆ ಹಾಕಿದ್ದೀವಲ್ಲ ಆ ಚೈನನ್ನು ಕ್ಲೋಸ್ ಮಾಡ್ಕೊಂಡು ಸಿಂಗಲ್ ಕ್ರೋಶ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೋದು. ಮತ್ತು ಸೇಮ್ ನೆಕ್ಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶ. ಮತ್ತು ಸೇಮ್ ಡಬಲ್ ಕ್ರೋಶ ಪಕ್ಕದ ಗ್ಯಾಪಲ್ಲಿ, ಮತ್ತು 2 ಚೈನ್. ಆ ಡಬಲ್ ಕ್ರೋಶಾಗೆ ನಾವು ಲಾಕ್ ಮಾಡ್ಕೊತಿದ್ದೀವಿ 2 ಚೈನ್ ಹಾಕಿ. ತುಂಬ ಈಸಿಯಾಗಿದೆ. ನೋಡಿ, ನೀವು ಕಾಂಬಿನೇಷನ್ ಹೇಗೆ ಬೇಕಾದ್ರೂ, ಅಂದರೆ ಈ ಥರ ಡಬಲ್ ಕಲರಲ್ಲಿ ಹಾಕೋದಾದರೆ ಹೇಗೆ ಬೇಕಾದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ ಯೆಲ್ಲೋ ಕಲರಲ್ಲಿ ಕುಚ್ಚು ಕಟ್ತೀನಿ. ಇದು ಕಂಪ್ಲೀಟ್ ಮಾಡಿಬಿಟ್ಟು ಆರ್ಚನ್ನು ಯೆಲ್ಲೋ ಕಲರಲ್ಲಿ ಕುಚ್ಚು ಕಟ್ತೀನಿ, ತೋರಿಸ್ತೀನಿ ಹೇಗೆ ಬಂತಿದೆ ಅಂತ. ಫ್ರೆಂಡ್ಸ್ ನೋಡಿ, ಇದು ರೆಡಿಯಾಗಿದೆ. ತುಂಬ ಬ್ರೈಡಲಾಗಿ ಬಂದಿದೆ. ಕಲರ್ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿದೆ. ಯೆಲ್ಲೋ ಆ್ಯಂಡ್ ಪಿಂಕು. ಇದು ಮಸ್ಟರ್ಡ್ ಯೆಲ್ಲೋ. ಫ್ರೆಂಡ್ಸ್, ಇದು ಎಲ್ಲರೂ ಕಾಮನ್ನಾಗಿ ಹಾಕ್ತಾರೆ ಫ್ಲವರ್ ಕಂಬ, ಬಟ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಹಾಕ್ತೀನಲ್ಲ, ಇದು ಡಬಲ್ ಕ್ರಾಸ್ ಕ್ರೋಶ, ಅದು ಒಂಥರ ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಸ್, ನೀವು ಈಗಲೇ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದು ಬ್ರೈಡಲ್ ಡಿಸೈನೇ. ಇದಕ್ಕೆ ನೀವು ಚಾರ್ಜು 650 to 850ವರೆಗೂ ಚಾರ್ಜ್ ಮಾಡ್ಬೋದು. ಅಂದರೆ ಈ ಥರ ಪ್ಲೈನ್ ಹಾಕ್ಕೊಟ್ಟಾಗ ನೀವು 650, 700 ಈ ಥರ ಚಾರ್ಜ್ ಮಾಡ್ಕೋಬೋದು. ನೀವು ಅವ್ರಿಗಿನ್ನೂ ಬ್ರೈಡಲ್ ಬೇಕು, ತುಂಬ ರಿಚ್ ಆಗಬೇಕು ಅಂದರೆ ನೀವು ಈ ಫ್ಲವರ್ ಕಂಬ ಇದೆಯಲ್ಲ, ಪ್ರತಿಯೊಂದು ಫ್ಲವರ್ ಕಂಬಕ್ಕೂ ಸ್ಮಾಲ್ ಬೀಡ್ ಬರುತ್ತೆ, ಅದನ್ನು ನೀವು ಸೇರಿಸ್ಕೊಂಡ್ರೆ ಅವಾಗಿನ್ನೂ ತುಂಬ ರಿಚ್ಚಾಗಿ ಕಾಣುತ್ತೆ. ಆವಾಗ ನೀವು ಅರೌಂಡು 800, 850ವರೆಗೂ ಚಾರ್ಜ್ ಮಾಡ್ಬೋದು. ಓಕೆ ಫ್ರೆಂಡ್, ಈಗಲೇ ನೀವು ಟ್ರೈ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.